ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಯತ್ನಾಳ್ ಅವರಿಗೆ ಈಗ ಹೈಕೋರ್ಟ್ನಿಂದ ಒಂದು ದೊಡ್ಡ ಸಮಾಧಾನ ಸಿಕ್ಕಿದೆ ಅಂತಲೇ ಹೇಳಬಹುದು. ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ನೀಡಿದಂತಹ ವಿವಾದಾತ್ಮಕ ಹೇಳಿಕೆ ಹಾಗೆ ಪ್ರಚೋದನಾಕಾರಿ ಭಾಷಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ ದಾಖಲಾಗಿದ್ದಂತಹ 4 ಕ್ರಿಮಿನಲ್ ಕೇಸ್ಗಳನ್ನು ಇದೀಗ ಹೈಕೋರ್ಟ್ ಅಂದರೆ ಶುಕ್ರವಾರ ರದ್ದುಪಡಿಸಿ ಆದೇಶವನ್ನು ಹೊರಡಿಸಿದೆ. ತಮ್ಮ ವಿರುದ್ಧ ದಾಖಲಾಗಿದ್ದಂತಹ FIR ಹಾಗೆ ಕೆಳ ನ್ಯಾಯಾಲಯಗಳಲ್ಲಿ ನಡೀತಾ ಇದ್ದಂತಹ ವಿಚಾರಣಾ ಪ್ರಕ್ರಿಯೆಗಳನ್ನು ರದ್ದು ಮಾಡಿ ಅಂತ ಹೇಳಿಬಿಟ್ಟು ಯತ್ನಾಳ್ ಅವರು ರದ್ದು ಮಾಡಿ ಅಂತ ಹೇಳಿ ಕೋರ್ಕೊಂಡು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಗಳ ಸುದೀರ್ಘ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಒಂದು ಏಕಸದಸ್ಯ ಪೀಠ ಯತ್ನಾಳ್ ಅವರ ಮನವಿಯನ್ನು ಪುರಸ್ಕಾರ ಮಾಡಿ ಎಲ್ಲ 4 ಪ್ರಕರಣ ಏನೇನು ಯತ್ನಾಳ್ ಮೇಲೆ ಇದ್ದಂತಹ 4 ಪ್ರಕರಣಗಳನ್ನ ಸಹ ವಜಾ ಮಾಡಿದೆ. ಇನ್ನು ವಿಚಾರಣೆ ವೇಳೆ ಯತ್ನಾಳ್ ಅವರ ಪರ ವಾದ ಮಾಡಿದಂತಹ ವಕೀಲರಾದಂತಹ ವೆಂಕಟೇಶ್ ಪಿ ದಳವಾಯಿ ಅವರು ಈ ಒಂದು ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಲವಾದ ಆಧಾರ ಇಲ್ಲ, ಶಾಸಕರು ಯಾರಿಗಾದ್ರೂ ಒಂದು ಉದ್ದೇಶಪೂರ್ವಕವಾಗಿ ನೋವನ್ನ ಉಂಟು ಮಾಡಬೇಕು ಅಂತ ಹೇಳಿ ಅಥವಾ ಸಮಾಜದಲ್ಲಿ ಒಂದು ಶಾಂತಿಯನ್ನ ಹಾಳು ಮಾಡಬೇಕು ಅನ್ನುವಂತಹ ಆಲೋಚನೆಯಿಂದ ಈ ಮಾತುಗಳನ್ನ ಆಡಿಲ್ಲ ಅವರು ಯತ್ನಾಳ್ ಅವರು. ರಾಜಕೀಯ ಹಾಗೆ ಚುನಾವಣಾ ಸಂದರ್ಭದ ಮಾತಿನ ಭರಾಟೆಯಲ್ಲಿ ಏನೋ ಮಾತಾಡುವಂತಹ ಭರಾಟೆಯಲ್ಲಿ ಈ ಹೇಳಿಕೆಗಳ ಹೊರ ಬಂದಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆಯವರ ಮನಸ್ಸಿಗೆ ಬೇಸರ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಯತ್ನಾಳ್ ಅವರು ಈ ರೀತಿಯಾದಂತಹ ಮಾತುಗಳನ್ನ ಆಡಿಲ್ಲ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಯತ್ನಾಳ್ ಅವರ ಒಂದು ಪರವಾದ ಮಾಡುವಂತಹ ವಕೀಲರು. ಇನ್ನು ಈ ವಕೀಲರ ವಾದವನ್ನ ಕೇಳಿದಂತಹ ನ್ಯಾಯಪೀಠ ಏನಿದೆ ಅದು ಪ್ರಕರಣಗಳನ್ನ ರದ್ದು ಮಾಡೋದಕ್ಕೆ ಸಮ್ಮತಿ ಕೂಡ ಕೊಟ್ಟಿದೆ. ಹಾಗಾದ್ರೆ ಏನದು ಕೇಸ್ ಅಂತ ನೋಡೋದಾದ್ರೆ ಯತ್ನಾಳ್ ಅವರು ಅಂಥದ್ದೇನು ಮಾಡಿದ್ರು ಅಂತ ನೋಡೋದಾದ್ರೆ ಕಳೆದ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನವೇ ಇದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಈ ಹೇಳಿಕೆ ಏನಿದೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಈ ಸಂಬಂಧವಾಗಿ 2024ರ ಏಪ್ರಿಲ್ನಲ್ಲಿ ವಿಜಯಪುರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಚುನಾವಣಾ ಕರ್ತವ್ಯದಲ್ಲಿದ್ದಂತಹ ಒಬ್ಬ ಅಧಿಕಾರಿ ಏನಿದ್ರು ಅವರು ದೂರನ್ನ ಕೂಡ ದಾಖಲಿಸಿದ್ರು. ಇದೇ ಹೇಳಿಕೆಯನ್ನ ಖಂಡಿಸಿ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬು ಗುಂಡೂರಾವ್ ಅವರು ಕೂಡ ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಸಪ್ರೇಟ್ ಆಗಿ ಒಂದು ದೂರನ್ನ ಕೂಡ ಅವರು ಸಹ ಕೊಟ್ಟಿದ್ರು. ಕೇವಲ ರಾಜಕೀಯ ಹೇಳಿಕೆ ಮಾತ್ರ ಅಲ್ಲ, ಇವರು ಬೈಲಹೊಂಗಲ ಹಾಗೆ ಮುಧೋಳ ಪಟ್ಟಣಗಳಲ್ಲಿ ಕೂಡ ನಡೆದಿದ್ದಂತಹ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವದ ಸಂದರ್ಭದಲ್ಲಿ ಕೂಡ ಯತ್ನಾಳ್ ಅವರು ಪ್ರಚೋದನಾಕಾರಿ ಭಾಷಣವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇವ್ರ ಮೇಲೆ ಇದೆ. ಈ ಸಂಬಂಧ 2024ರಲ್ಲಿ ಕೂಡ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಹಾಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪೊಲೀಸ್ ಠಾಣೆಗಳಲ್ಲಿ ಕೂಡ 2 ಸಪರೇಟ್ ಪ್ರಕರಣಗಳು ದಾಖಲಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಈಗ ಹೈಕೋರ್ಟ್ ಆದೇಶದಿಂದಾಗಿ ವಿಜಯಪುರ, ಬೆಂಗಳೂರು, ಬೈಲಹೊಂಗಲ ಹಾಗೆ ಮುಧೋಳ ಠಾಣೆಗಳಲ್ಲಿದ್ದಂತಹ ಎಲ್ಲಾ 4 ಕಾನೂನು ಸಂಕಷ್ಟಗಳಿಂದ ಯತ್ನಾಳ್ ಅವರು ಮುಕ್ತರಾಗಿದ್ದಾರೆ ಅನ್ನೋದು ಕೂಡ ಸಿಹಿ ಸುದ್ದಿನೇ ಹೌದು. ಇನ್ನೊಂದು ಕಡೆ ಇದೇ ವೇಳೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಪಕ್ಷದಿಂದ ಉಚ್ಚಾಟನೆ ಆಗಿದ್ರೂ ಸಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿಯೇ ಮತವನ್ನ ಚಲಾಯಿಸುವ ಮೂಲಕ ತಮ್ಮ ನಿಷ್ಠೆಯನ್ನ ತೋರಿದ್ದಾರೆ, ಮೆರೆದಿದ್ದಾರೆ ಅಂತ ಹೇಳಿ ಕುಮಾರ್ ಬಂಗಾರಪ್ಪ ಅವರು ಯತ್ನಾಳ್ ಅವರನ್ನ ಶ್ಲಾಘಿಸಿದ್ದಾರೆ. ಯತ್ನಾಳ್ ಅವರು ಪಕ್ಷಕ್ಕೆ ಸದಾ ನಿಷ್ಠಾವಂತರಾಗಿ ಉಳಿದಿರೋದ್ರಿಂದ ಹೈಕಮಾಂಡ್ ಅವರ ಹಿಂದಿನ ಏನೇನು ತಪ್ಪುಗಳಿದೆ, ಅವ್ರು ಏನೇ ತಪ್ಪುಗಳನ್ನ ಮಾಡಿದ್ರು ಸಹ ಅದನ್ನೆಲ್ಲ ಸಹ ಕ್ಷಮಿಸಿ ಮನ್ನಿಸಿ ತಕ್ಷಣನೇ ಪಕ್ಷಕ್ಕೆ ವಾಪಸ್ ಕರೆ ತರಬೇಕು. ಅಷ್ಟೇ ಅಲ್ಲ, ಅವರನ್ನ ಬಿಜೆಪಿಯಿಂದ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅಂತ ಹೇಳಿ ಅವರು ಪ್ರಬಲವಾದಂತಹ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ. ಇನ್ನು ಮುಂಬರುವಂತಹ 2028ರ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡೋದಕ್ಕಾಗಿ ಹೈಕಮಾಂಡ್ಗೆ ಇದೊಂದೊಳ್ಳೆ ಸೂಕ್ತ ಸಮಯ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಬೇಕು ಅಂದ್ರೆ ಸಂಘಟನಾತ್ಮಕ ಬದಲಾವಣೆಗಳು ಅತ್ಯಗತ್ಯ ಕೂಡ ಹೌದು. ಕೇಂದ್ರ ನಾಯಕರು ತಕ್ಷಣನೇ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳತ್ತ ಗಮನವನ್ನ ಹರಿಸಬೇಕಾಗುತ್ತೆ ಅಂತ ಕೂಡ ಕುಮಾರ್ ಬಂಗಾರಪ್ಪ ಅವರು ಒತ್ತಾಯ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.